ಕರುನಾಡಿನ ಎಲ್ಲ ಪ್ರೀತಿಯ ಯುವ ಸ್ಪರ್ಧಾ ಮಿತ್ರರಿಗೂ ಇವತ್ತಿನ ಆನ್ಲೈನ್ ತರಗತಿಗೆ ಸ್ವಾಗತ. ನಾನು ನಿಮ್ಮ ವಿನಯ್ ಕುಮಾರ್. ಸ್ಪರ್ಧಾ ವಿನಯ ಎಜುಕೇಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಕಳೆದ ತರಗತಿಯಲ್ಲಿ ಒಂದಷ್ಟು ಪ್ರಚಲಿತ ವಿದ್ಯಮಾನಗಳನ್ನು ಕರೆಂಟ್ ಅಫೇರ್ಸ್ ಅನ್ನು ಅಧ್ಯಯನ ಮಾಡಿದ್ವಿ. ಅದೇ ರೀತಿ ಇವತ್ತಿನ ತರಗತಿಯಲ್ಲೂ ಸಹ ಒಂದು ಪ್ರಮುಖವಾದ ಪ್ರಶಸ್ತಿಯ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಅದೇ ರೀತಿ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಸಹ ವಿಡಿಯೋದ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ. ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಅಲ್ಲಿ ದಿನನಿತ್ಯದಲ್ಲಿ ನ್ಯೂಸ್ ಪೇಪರ್ಸು, ಪೇಪರ್ ಕಟಿಂಗ್ಸ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಮಾಹಿತಿ ಹಾಗೂ ಕರೆಂಟ್ ಅಫೇರ್ಸ್ ಡೈಲಿ ಎವ್ರಿ ಡೇ. ಓಕೆ, ಕರೆಂಟ್ ಅಫೇರ್ಸ್ ಈ ರೀತಿಯಾದ ಮಾಹಿತಿಗಳು ದಿನನಿತ್ಯವೂ ಸಹ ನಿಮಗೆ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇರ್ತವೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ. ಇವತ್ತಿನ ಟಾಪಿಕ್ ಬಂದು ಈಗ ಆಲ್ರೆಡಿ ನಿಮಗೆಲ್ಲ ತಿಳಿದಿರೋ ಹಾಗೆ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ, ಗೋಲ್ಡ್ಮನ್ ಎನ್ವೈರನ್ಮೆಂಟಲ್ ಪ್ರೈಸ್ 2024 2024ನ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ಪ್ರಕಟವಾಗಿರ್ತಕ್ಕಂಥದ್ದು. ಈ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನೋಡೋಣ ಸ್ನೇಹಿತರೆ. ಓಕೆನಾ, ನೋಡಿ, ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ಸುಮಾರು 6 ಜನಕ್ಕೆ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ನೀಡಲಾಗಿರ್ತಕ್ಕಂಥದ್ದು. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅಶೋಕ್ ಶುಕ್ಲಾ ನಮ್ಮ ಭಾರತದಿಂದ. ನೋಡಿ, ಇವರೇ ಅಶೋಕ್ ಶುಕ್ಲಾ ಇವರು ನಮ್ಮ ಭಾರತದಿಂದ ಪರಿಸರ ಪ್ರಶಸ್ತಿಗೆ ಆಯ್ಕೆಯಾದಂಥವರು. ಅದೇ ರೀತಿ ಎರಡನೇದಾಗಿ ನೋಡಿ, ದ್ವೀಪಗಳು ಅಂದ್ರೆ ನಿಮ್ಗೆ ಗೊತ್ತು, ದ್ವೀಪ ಮತ್ತು ದ್ವೀಪ ರಾಷ್ಟ್ರಗಳಿಂದ ಮುರಾರ್ವಾ ಮರೂಚಿ ಜಾನ್ಸನ್ ಅಂತೇಳಿ ಇವರು ಆಸ್ಟ್ರೇಲಿಯಾದಿಂದ ಆಯ್ಕೆಯಾಗಿರ್ತಕ್ಕಂಥದ್ದು. ದಕ್ಷಿಣ ಮತ್ತು ಮಧ್ಯ ಅಮೆರಿಕದಿಂದ ಮಾರ್ಸೆಲ್ ಗೋಮ್ಸ್ ಇವರು ಬ್ರೆಜಿಲ್ನ ದೇಶದವರು. ಅದೇ ರೀತಿ ಯುರೋಪ್ನ ಖಂಡದಿಂದ ತೆರೆಸಾ ವಿಸೆಂಟೆ ಸ್ಪೇನ್ ದೇಶದಿಂದ ಆಯ್ಕೆಯಾಗಿರ್ತಕ್ಕಂಥದ್ದು. ಅದೇ ರೀತಿ ಉತ್ತರ ಅಮೆರಿಕದಿಂದ ಇನ್ನು ಆಂಡ್ರಿಯಾ ವಿಡಾರ್ಡೆ ಅವರು ಯುನೈಟೆಡ್ ಸ್ಟೇಟ್ಸ್ ಇಂದ ಆಯ್ಕೆಯಾಗಿರ್ತಕ್ಕಂಥ. ಅದೇ ರೀತಿ ಆಫ್ರಿಕಾ ಖಂಡದಿಂದ ಸಿನೆಬುಬು ಜುಕಲು ಮತ್ತು ನಾನ್ಲೆ ಬುಟುಮಾ ಇವರು ದಕ್ಷಿಣ ಆಫ್ರಿಕಾದಿಂದ ಆಯ್ಕೆಯಾಗಿದ್ದು. ಅಂದ್ರೆ ಈ ಒಂದು ಪ್ರಶಸ್ತಿಯನ್ನ ಯಾವುದು ಗೋಲ್ಡನ್ ಎನ್ವೈರನ್ಮೆಂಟಲ್ ಪ್ರೈಸ್, ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಗ್ರೀನ್ ನೊಬೆಲ್ ಅಂತ ಹೇಳಿ ಕರಿತೀವಿ. ಈ ಒಂದು ಪ್ರಶಸ್ತಿಯನ್ನ ಗ್ರೀನ್ ನೊಬೆಲ್. ಇವಾಗ ನಮ್ಗೆ ಈ ಪ್ರಶಸ್ತಿ ಬಂದಿರೋರು ಎಲ್ಲರೂ ಇಂಪಾರ್ಟೆಂಟ್. ಒಟ್ಟು 6 ಜನಕ್ಕೆ ಪ್ರಶಸ್ತಿ ಬಂದಿದೆ. 6 ಜನನೂ ಇಂಪಾರ್ಟೆಂಟ್. 6 ಜನದಲ್ಲಿ ನಮ್ಗೆ ಯಾರು ಇಂಪಾರ್ಟೆಂಟ್ ಅಂದ್ರೆ ಇವರು ಇಂಪಾರ್ಟೆಂಟ್. ಅಶೋಕ್ ಶುಕ್ಲಾ ಅವರು ಇಂಪಾರ್ಟೆಂಟ್, ಯಾಕಂದ್ರೆ ಇವರು ನಮ್ಮ ಏಷ್ಯಾ ಖಂಡದಿಂದ ಆಯ್ಕೆಯಾದಂತಹ ವ್ಯಕ್ತಿ. ಅದರಲ್ಲೂ ಇವರು ನಮ್ಮ ಭಾರತದವರು. ಆದ್ದರಿಂದ ಈ ಒಂದು ಗೋಲ್ಡನ್ ಪರಿಸರ ಪ್ರಶಸ್ತಿ ನಮಗೆ ಈ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್. ಈ ವರ್ಷ ನಡೀತಕ್ಕಂತಹ ಪರೀಕ್ಷೆಗಳಲ್ಲಿ ಖಂಡಿತವಾಗಿಯೂ ಇವ್ರ ಮೇಲೆ ಕ್ವಶನ್ ಇರ್ಬೋದು, ಅಥವಾ ಗೋಲ್ಡನ್ ಪರಿಸರ ಪ್ರಶಸ್ತಿ ಮೇಲೆ ಇರ್ಬೋದು, ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ಮೇಲೂ ಪ್ರಶ್ನೆಗಳಿರ್ಬೋದು, ಇಲ್ಲ ಅದನ್ನ ಸ್ಥಾಪನೆ ಮಾಡಿದ ಈ ತರ ಸಾಕಷ್ಟು ಪ್ರಶ್ನೆಗಳು ರೈಸ್ ಆಗ್ಬೋದು. ಅದರಿಂದ ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ಗೋಲ್ಡ್ಮನ್ ಎನ್ವೈರನ್ಮೆಂಟಲ್ ಪ್ರೈಸ್. ಗೋಲ್ಡ್ಮನ್ ಆಗಬೇಕು, ಜಸ್ಟ್ ಗೋಲ್ಡ್ ಅಂತ ಟೈಪ್ ಮಾಡ್ತಿದ್ದಾರೆ, ಸಾರಿ. ಗೋಲ್ಡ್ಮನ್ ಓಕೆ, ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ಕನ್ನಡದಲ್ಲೂ ಬರೀತೀನಿ. ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ. ಈ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನ ಈಗ ತಿಳ್ಕೊಳ್ಳೋಣ. ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನ ಹೇಳೋಣ. ಈ ಗೋಲ್ಡ್ಮನ್ ಪ್ರಶಸ್ತಿಯನ್ನ ನಾನು ಆಗಲೇ ಹೇಳಿದ ಹಾಗೆ ಇದನ್ನ ಗ್ರೀನ್ ನೊಬೆಲ್ ಅಂತೇಳಿ ಕರೀತಾರೆ. ಗೋಲ್ಡ್ಮನ್ ಪ್ರಶಸ್ತಿಯನ್ನ ಗ್ರೀನ್ ನೊಬೆಲ್ ಅಂತೇಳಿ ಕರೀತಾರೆ. ಈ ಒಂದು ಗೋಲ್ಡ್ಮನ್ ಪ್ರಶಸ್ತಿಯನ್ನ ಸುಮಾರು 6 ಅಂದ್ರೆ ನಮ್ಮ ಪ್ರಸ್ತುತ ನಮ್ಮ ಭೂಮಿಯಲ್ಲಿ ಎಷ್ಟು 6 ಭೂಖಂಡಗಳಿವೆ, ಗೊತ್ತಿರೋದೇ ಇದೆಲ್ಲ. 6 ಭೂಖಂಡಗಳಲ್ಲಿ ಈ 6 ಭೂಖಂಡದಲ್ಲೂ ಜನವಸತಿ ಇರ್ತಕ್ಕಂಥದ್ದು ಅಲ್ವಾ. 6 ಭೂಖಂಡಗಳಲ್ಲೂ ಸಹ ಜನವಸತಿ ಇರ್ತಕ್ಕಂಥ ಈ 6 ಭೂಖಂಡದಲ್ಲಿರ್ತಕ್ಕಂಥ ಜನವಸತಿ ಪ್ರದೇಶಗಳಾದ ಏಷ್ಯಾ, ದ್ವೀಪ ರಾಷ್ಟ್ರಗಳು, ಇಲ್ಲ ನಾವಾಗಲೇ ನೋಡಿ ಇಲ್ಲಿ
ಇದು ತೋರಿಸ್ತಲ್ವ. ಏಷ್ಯಾ, ದ್ವೀಪ ಮತ್ತು ದ್ವೀಪ ರಾಷ್ಟ್ರಗಳು, ದಕ್ಷಿಣ ಮತ್ತು ಮಧ್ಯ ಅಮೆರಿಕ, ಅದೇ ರೀತಿ ಯುರೋಪ್, ಉತ್ತರ ಅಮೆರಿಕ ಹಾಗೂ ಆಫ್ರಿಕಾ, ಈ ರೀತಿಯ 6 ಜನವಸತಿ ಪ್ರದೇಶಗಳಲ್ಲಿ ಒಂದು ಪರಿಸರಕ್ಕಾಗಿ ಕೊಡುಗೆ ನೀಡಿದವರನ್ನ, ವಿಶೇಷವಾಗಿ ಪರಿಸರಕ್ಕೆ ಕೊಡುಗೆ ನೀಡಿದವರನ್ನ ಪರಿಸರಕ್ಕೆ ಕೊಡುಗೆ ನೀಡಿದಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಈ ಪ್ರಶಸ್ತಿಯನ್ನ ನೀಡತಕ್ಕಂಥದ್ದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಓಕೆ, ಮೊದಲ ಬಾರಿಗೆ ಪ್ರಶಸ್ತಿಯನ್ನ ಯಾವಾಗ ಪ್ರದಾನ ಮಾಡಿದ್ರು? ಮೊದಲ ಬಾರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಮೊದಲ ಬಾರಿಗೆ ಯಾವಾಗ ಪ್ರದಾನ ಮಾಡಿದ್ರು ಅಂದ್ರೆ 1989ರಲ್ಲಿ ಮೊದಲ ಬಾರಿಗೆ ಪ್ರದಾನವನ್ನು ಮಾಡಿರ್ತಕ್ಕಂಥದ್ದು. ಯಾರು ಪ್ರದಾನವನ್ನ ಮಾಡಿದ್ರು ಅಂದ್ರೆ ಗೋಲ್ಡ್ಮನ್ ಫೌಂಡೇಶನ್, ಎನ್ವೈರನ್ಮೆಂಟಲ್ ಫೌಂಡೇಶನ್. ಯಾರು ಈ ಪ್ರಶಸ್ತಿಯನ್ನು ಯಾರು ಪ್ರದಾನ ಮಾಡಿದ್ರು ಅಂದ್ರೆ ಗೋಲ್ಡ್ಮನ್ ಎನ್ವಿರಾನ್ಮೆಂಟಲ್ ಫೌಂಡೇಶನ್ ಅವರು ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡತಕ್ಕಂಥದ್ದು. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಮೊದಲ ಬಾರಿಗೆ 1989 ಯಾರು ಪ್ರದಾನ ಮಾಡ್ತಾರೆ, ಪ್ರಶ್ನೆಗಳು ಹೆಂಗ್ ಬೇಕಾದ್ರೂ ಬರ್ಬೋದು. ಗೋಲ್ಡ್ಮನ್ ಎನ್ವೈರನ್ಮೆಂಟಲ್ ಫೌಂಡೇಶನ್ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯನ್ನು, ಎನ್ವೈರನ್ಮೆಂಟಲ್ ಪ್ರೈಸ್ ಅನ್ನ ನೀಡ್ತಾರೆ. ಓಕೆ, ಈ ಪ್ರಶಸ್ತಿಯು ಸುಮಾರು $2 ಲಕ್ಷ ಮೊತ್ತದ ಪ್ರಶಸ್ತಿಯಾಗಿ, $2 ಲಕ್ಷ, ಒಂದಲ್ಲ ಎರಡಲ್ಲ, ಎಷ್ಟು, $2 ಲಕ್ಷ ಒಳಗೊಂಡಿರ್ತಕ್ಕಂತಹ ಮೊತ್ತದ ಪ್ರಶಸ್ತಿಯನ್ನ ಒಳಗೊಂಡಿರ್ತಕ್ಕಂಥದ್ದು. ಈ ಒಂದು ಪ್ರಶಸ್ತಿಗೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ? ಈ ಪ್ರಶಸ್ತಿಗೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದ್ರೆ ಇದನ್ನ ಗೌಪ್ಯವಾಗಿ ಇಡ್ತಾರೆ. ಗೌಪ್ಯವಾಗಿ ಇಟ್ಟು ಅಂದ್ರೆ ಇಡೀ ತಂಡಗಳಲ್ಲಿ ಎಲ್ಲೂ ಸಹ ಯಾರನ್ನ ಇದ್ ಮಾಡಲ್ಲ. ಓಕೆನಾ, ಎಲ್ಲೂ ನಾವು ಈ ವರ್ಷ ಪ್ರಶಸ್ತಿ ಇವ್ರು ಕೊಡ್ತೇವೆ ಅವ್ರು ಕೊಡ್ತೇವೆ ಅಂತ ಮಾಡಲ್ಲ. ಇವರು ಗೌಪ್ಯವಾಗಿ ವ್ಯಕ್ತಿಗಳ ಹೆಸರನ್ನ ನಾಮನಿರ್ದೇಶನ ಮಾಡ್ಕೊತಾರೆ. ಮಾಡಿಕೊಂಡು ಈ ನಾಮನಿರ್ದೇಶನವಾಗಿದಂತಹ ವ್ಯಕ್ತಿಗಳ ಹೆಸರನ್ನ ಏನ್ ಮಾಡ್ತಾರೆ, ಅನಂತರ ಒಟ್ಟು ಒಂದು 6 ತಂಡಗಳಲ್ಲಿ ಒಬ್ಬೊಬ್ಬರಂತೆ 6 ಜನರಿಗೆ ಪ್ರಶಸ್ತಿಯನ್ನು ನೀಡ್ತಾರೆ. 6 ಜನರಿಗೆ ಪ್ರಶಸ್ತಿಯನ್ನ ನೀಡ್ತಾರೆ. ಓಕೆನಾ, ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಇದರಲ್ಲಿ ನಮಗೆ ಯಾರು ಇಂಪಾರ್ಟೆಂಟ್? ಇವತ್ತು ಈ ಗೋಲ್ಡನ್ ಎನ್ವೈರನ್ಮೆಂಟಲ್ ಪ್ರೈಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ಗೋಲ್ಡನ್ ಎನ್ವೈರನ್ಮೆಂಟಲ್ ಪ್ರೈಸ್ ಇವತ್ತು ಏನಕ್ಕೆ ಸುದ್ದಿಲಿದೆ? ಏನಕ್ಕೆ ಅಂದ್ರೆ ಇವತ್ತು ನಮ್ಮ ಭಾರತದ ಒಬ್ಬ ವ್ಯಕ್ತಿ ಇಡೀ ಏಷ್ಯಾ ಖಂಡದಲ್ಲೇ ಈ ಒಂದು ಗ್ರೀನ್ ನೋಬೆಲ್ಗೆ ಆಯ್ಕೆಯಾಗಿದ್ದಾರೆ. ಯಾರು? ಅಲೋಕ್ ಶುಕ್ಲಾರವರು ಇವತ್ತು ಈ ಒಂದು ಗ್ರೀನ್ ನೋಬೆಲ್ ಎನಿಸ್ಕೊಳ್ತಕ್ಕಂಥ ಗೋಲ್ಡನ್ ಎನ್ವೈರನ್ಮೆಂಟಲ್ ಪ್ರೈಸ್ಗೆ ಇವತ್ತು ಅವರು ಆಯ್ಕೆಯಾಗಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಏನಕ್ಕೆ ಇವ್ರಿಗೆ ಪ್ರಶಸ್ತಿಯನ್ನ ನೀಡಿದ್ರು? ಯಾವ ಕಾರಣಕ್ಕೆ ಪ್ರಶಸ್ತಿಯನ್ನ ನೀಡಿದ್ರು? ಓಕೆನಾ, ಅದನ್ನ ತಿಳ್ಕೊಳ್ಳೋಣ ಬನ್ನಿ. ಅದರ ಬಗ್ಗೆ ಅಲೋಕ್ ಶುಕ್ಲಾರವರಿಗೆ ಏನಕ್ಕಾಗಿ ಪ್ರಶಸ್ತಿಯನ್ನ ನೀಡಿದ್ರು? ಮೊದಲನೇದಾಗಿ ಛತ್ತೀಸ್ಗಢದಲ್ಲಿ ಒಂದು ಅರಣ್ಯ ಇದೆ. ಓಕೆ, ಛತ್ತೀಸ್ಗಢದಲ್ಲಿ ನಾವು ಛತ್ತೀಸ್ಗಢದ ಶ್ವಾಸಕೋಶ ಅಂತಕ್ಕಂಥ ಕರಿತಕ್ಕಂತಹ ಅಲ್ಲಿ ಹಸ್ದಿಯೋ ಅರಣ್ಯಗಳಿವೆ. ಈ ಹಸ್ದಿಯೋ ಅರಣ್ಯ ಭಾರತದ ಅತಿ ದೊಡ್ಡ ಖಂಡ ಪ್ರದೇಶಗಳಲ್ಲಿ ಒಂದು. ಓಕೆನಾ, ಭಾರತದ ಅತಿ ದೊಡ್ಡ ಖಂಡ ಪ್ರದೇಶಗಳಲ್ಲಿ ಒಂದು. ಈ ಹಸ್ದಿಯೋ ಅರಣ್ಯದಲ್ಲಿ ಅವಾಗ ಗಣಿಗಾರಿಕೆಗಳು ನಡೀತವೆ. ಅದು ಗಣಿಗಾರಿಕೆಗಳು ಅಲ್ಲಿ ಕಲ್ಲಿದ್ದಲು ಗಣಿ ನಡೀತದೆ, ಇನ್ನಿತರ ಗಣಿಗಾರಿಕೆಗಳು ನಡೆಯೋದ್ರಿಂದ ಆ ಒಂದು ಗಣಿಗಾರಿಕೆಯನ್ನ ವಿರೋಧಿಸಿ ಆ ಒಂದು ಪ್ರದೇಶವನ್ನ, ಅಂದ್ರೆ ಆ ಒಂದು ಅರಣ್ಯ ಪ್ರದೇಶವನ್ನ ಸಂರಕ್ಷಣೆ ಮಾಡಿದ್ದಕ್ಕಾಗಿ, ಆ ಒಂದು ಕಾಡನ್ನ, ಆ ಒಂದು ಅರಣ್ಯ ಪ್ರದೇಶವನ್ನ ಸಂರಕ್ಷಣೆ, ಅಂದ್ರೆ ಗಣಿಗಾರಿಕೆ ವಿರುದ್ಧ ಹೋರಾಡೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತು. ಅಂಥದ್ರಲ್ಲೂ ಸಹ ಈ ವ್ಯಕ್ತಿ ಆ ಗಣಿಗಾರಿಕೆಯ ವಿರುದ್ಧ, ಕಲ್ಲಿದ್ದಲು ಗಣಿಗಳ ವಿರುದ್ಧ ಹೋರಾಡಿ ಆ ಅರಣ್ಯವನ್ನು ಸಂರಕ್ಷಣೆ ಮಾಡಿದ್ದಕ್ಕಾಗಿ ಈ ಒಂದು ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯನ್ನ ಇವತ್ತು ಇವರಿಗೆ ನೀಡಿರ್ತಕ್ಕಂಥದ್ದು. ಹಾಗೆ ಅಲೋಕ್ ಶುಕ್ಲಾರವರಿಗೆ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯನ್ನ ಏನಕ್ಕಾಗಿ ನೀಡಿದ್ರು ಅಂದ್ರೆ ಛತ್ತೀಸ್ಗಢದ ಶ್ವಾಸಕೋಶ ಅಂತಕ್ಕಂಥನೇ ಕರೀತಕ್ಕಂತಹ ಹಸ್ದಿಯೋ ಅರಣ್ಯದಲ್ಲಿ
ಗಣಿಗಾರಿಕೆ, ಕಲ್ಲಿದ್ದಲು ಗಣಿಗಾರಿಕೆ ಯಥೇಚ್ಛವಾಗಿ ನಡೆದಿತ್ತು. ಯಥೇಚ್ಛವಾಗಿ ನಡೀತಾ ಇರೋದ್ರ ವಿರುದ್ಧ ಇವರು ಅದನ್ನ ವಿರೋಧಿಸಿ ಹೋರಾಡಿ ಆ ಒಂದು ಕಾಡುಗಳನ್ನ ಸಂರಕ್ಷಣೆ ಮಾಡಿದ್ದಕ್ಕಾಗಿ ಇವರಿಗೆ ಗೋಲ್ಡನ್ ಪರಿಸರ ಪ್ರಶಸ್ತಿಯನ್ನ, ಗೋಲ್ಡನ್ ಪರಿಸರ ಪ್ರಶಸ್ತಿ 2024 ನೀಡಿದ್ರು. ಏನಕ್ಕೆ ಎಸ್ತಿಯೋ ಅರಣ್ಯ ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್? ಭಾರತದಲ್ಲಿ ಎಷ್ಟೊಂದು ಅರಣ್ಯ ಇದೆ, ಎಸ್ತಿಯೋ ಅರಣ್ಯನೇ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನೋಡಿ, ಇದು ಸುಮಾರು 4.5 ಲಕ್ಷ ಎಕರೆ ಜೀವ ವೈವಿಧ್ಯವನ್ನು ಹೊಂದಿರ್ತದೆ. ಜೀವ ವೈವಿಧ್ಯದ ಸಾಮರ್ಥ್ಯ 4.5 ಲಕ್ಷ ಅಂದ್ರೆ ಎಷ್ಟು ನೀವು ಯೋಚನೆ ಮಾಡಿ. 4.5 ಲಕ್ಷ, ನಾವು 1 ಎಕರೆ 2 ಎಕರೆ ಅಲ್ಲ, ಇದು 4.5 ಲಕ್ಷ ಎಕರೆ ಅಷ್ಟು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ಕಾಡು ಇದು, ಫಾರೆಸ್ಟ್. ಓಕೆನಾ? ಈ ಕಾಡನ್ನ ಇವರು ಸಂರಕ್ಷಣೆ ಮಾಡಿದ್ದಾರೆ. ಏನಂದ್ರೆ ಈ ಒಂದು ಕಾಡಿನಲ್ಲಿ ಈ ಎಸ್ತಿಯೋ ಅರಣ್ಯ, ಈ ಏನು ನಾವು ಹೇಳಿದ್ವಿ, ಇವರು ಸಂರಕ್ಷಣೆ ಮಾಡಿದಂತಹ ಒಂದು ಅರಣ್ಯ ಎಸ್ತಿಯೋ ಅರಣ್ಯ. ಈ ಎಸ್ತಿಯೋ ಅರಣ್ಯದಲ್ಲಿ ಸುಮಾರು 25 ಅಳಿವಿನಂಚಿನಲ್ಲಿರತಕ್ಕಂತಹ ಪ್ರಭೇದಗಳಿವೆ. 25 ಅಳಿವಿನಂಚಿನಲ್ಲಿರುವ ಪ್ರಭೇದ ಅಂದ್ರೆ 25 ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಅಂದ್ರೆ ಅಷ್ಟು. ಆ ಒಂದು ಅಳಿವಿನಂಚಿನಲ್ಲಿ ಈಗ ನಾವು ನೆನೆ ಒಂದು ಕ್ಲಾಸ್ ಮಾಡಿರುವಾಗ ಹೈನಾ ಬಗ್ಗೆ ಹೇಳಿದೆ. ಹೈನಾ ಅಂದ್ರೇನು? ಕತ್ತೆಕಿರುಬ ಅಲ್ವಾ? ಹೈನಾ ಅಂದ್ರೇನು? ಕತ್ತೆಕಿರುಬ. ಇದು ಎಷ್ಟರಲ್ಲಿ ಕಾಣಿಸಿತ್ತು? ನಮ್ಮ ಬಂಡೀಪುರದಲ್ಲಿ 2012ರಲ್ಲಿ ಕಾಣಿಸ್ಕೊಂಡಿತ್ತು. ಇವಾಗ ಎಷ್ಟರಲ್ಲಿ ಕಾಣಿಸ್ಕೊಂಡಿದೆ? 2024ರಲ್ಲಿ ಕಾಣಿಸಿರ್ತಕ್ಕಂಥದ್ದು. ಎಷ್ಟು ಇಲ್ಲಿಗೂ ಸುಮಾರು 12 ವರ್ಷ ಡಿಫರೆನ್ಸ್. ಇದು ಅಳಿವಿನಂಚಿನಲ್ಲಿರುವ ಪ್ರಭೇದ. ಈ ರೀತಿ 25 ಅಳಿವಿನಂಚಿನಲ್ಲಿರುವ ಒಂದಷ್ಟು ಪ್ರಭೇದಗಳಿವೆ. ಅದೇ ರೀತಿ ಒಂದಷ್ಟು ಪಕ್ಷಿಗಳು ಸಹ ಇದರಲ್ಲಿ 92 ರೀತಿಯ, ಒಂದಷ್ಟಲ್ಲ 92 ರೀತಿಯ ಆದ ಪಕ್ಷಿ ಪ್ರಭೇದಗಳು, 92 ರೀತಿಯಾದ ಪಕ್ಷಿ ಪ್ರಭೇದಗಳು ಈ ಒಂದು ಕಾಡಿನಲ್ಲಿ ಕಂಡು ಬರ್ತಕ್ಕಂಥದ್ದು. ಅದೇ ರೀತಿ 167 ಅಪರೂಪದ ಮರಗಳು ಅಂದ್ರೆ ಇವು ಸಾಮಾನ್ಯವಾದ ಮರಗಳಲ್ಲ. ಓಕೆನಾ? ಸಾಮಾನ್ಯವಾದ ಮರಗಳಲ್ಲ, ಇದೊಂದು ಔಷಧೀಯ ಗುಣಗಳ ಹೊಂದಿರತಕ್ಕಂಥ ಮರಗಳು, ಔಷಧೀಯ ಸಸ್ಯ ಪ್ರಭೇದಗಳಿದೆಲ್ಲ. ಓಕೆನಾ? ಅದಕ್ಕೋಸ್ಕರನೇ ಅವರು ಇಷ್ಟೊಂದೆಲ್ಲ ಓಡಾಡಿರೋರು. ಸುಮ್ಮನೆ ಯಾರು ಆ ಗೋಲ್ಡ್ಮನ್ ಪ್ರಶಸ್ತಿಗಳನ್ನ ನೀಡೋದಿಲ್ಲ. ಓಕೆನಾ? ಇದು ನೋಡಿ 25ನಲ್ಲಿರೋದ್ರಿಂದ ಅಳಿವಿನಂಚಿನಲ್ಲಿ ಪ್ರಾಣಿಗಳು, ಅದೇ ರೀತಿ 92 ಪಕ್ಷಿ ಪ್ರಭೇದಗಳು, 167 ಅಪರೂಪದ ಮರಗಳು ಅಂದ್ರೆ ಸುಮ್ಮನೆ ಎಲ್ಲ ಔಷಧೀಯ ಸಸ್ಯ ಪ್ರಭೇದಗಳು. ಇಷ್ಟೊಂದೆಲ್ಲ ಇರ್ತಕ್ಕಂತಹ ಒಂದು ಅರಣ್ಯದಲ್ಲಿ ಗಣಿಗಾರಿಕೆಯನ್ನ ಮಾಡಿದ್ರೆ ಪ್ರಾಣಿ ಪಕ್ಷಿಗಳು ಹಾಗೂ ಮರಗಳು ನಶಿಸಿ ಹೋದರೆ ಇನ್ನೇನಾಗುತ್ತೆ ಅಲ್ವಾ? ಆದ್ದರಿಂದ ಈ ಒಂದು ಇದರ ವಿರುದ್ಧ ಇದನ್ನ ಇವರು ಹೋರಾಡಿ ಈ ಒಂದು ಪ್ರದೇಶವನ್ನ ಇವರು ಸಂರಕ್ಷಣೆ ಮಾಡಿದ್ದಕ್ಕಾಗಿ ಇವತ್ತು ಅವರಿಗೆ ಗೋಲ್ಡನ್ ಪರಿಸರ ಪ್ರಶಸ್ತಿ 2024ನೇ ಸಾಲಿನ ಗೋಲ್ಡನ್ ಪರಿಸರ ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದು. ಓಕೆನಾ? ಅದೇ ರೀತಿ ಇದು ಇವರೊಬ್ಬರೇನ ನಮ್ಮ ಭಾರತದಲ್ಲಿ ಗೋಲ್ಡನ್ ಪರಿಸರ ಪ್ರಶಸ್ತಿಯನ್ನ ಕೊಡುವರು? ಅಶೋಕ್ ಶುಕ್ಲಾ ಒಬ್ಬರೇನ ಗೋಲ್ಡನ್ ಪರಿಸರ ಪ್ರಶಸ್ತಿಯನ್ನ ಪಡೆದಂತವ್ರು ಅಂದ್ರೆ ಹೌದು, ಅಶೋಕ್ ಶುಕ್ಲಾರವರು ಗೋಲ್ಡನ್ ಪರಿಸರ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಅವ್ರಿಗೂ ಮೊದಲು ಯಾರು ಗೋಲ್ಡನ್ ಪ್ರಶಸ್ತಿಯನ್ನ ಪಡೆದ್ರು ಅಂದ್ರೆ ಇಲ್ಲಿದೆ ನೋಡಿ, ಗ್ರೀನ್ ನೊಬೆಲ್. ಈ ಗ್ರೀನ್ ನೊಬೆಲ್ ಪ್ರಶಸ್ತಿಯನ್ನ ಪಡೆದಂತವರ ಭಾರತೀಯರು. ಈ ಗ್ರೀನ್ ನೊಬೆಲ್, ಹಸಿರು ನೊಬೆಲ್ ಅಂತ ನಾವು ಕರಿತೀವಿ, ಅಥವಾ ಹಸಿರು ನೊಬೆಲ್, ಗ್ರೀನ್ ನೊಬೆಲ್ ಅಥವಾ ಹಸಿರು ನೊಬೆಲ್ ಪ್ರಶಸ್ತಿ ಗೆ ಭಾಜನರಾದಂತಹ ಭಾರತೀಯರು. ಗ್ರೀನ್ ನೊಬೆಲ್ ಅಥವಾ ಹಸಿರು ನೊಬೆಲ್ ಪ್ರಶಸ್ತಿಗೆ ಭಾಜನವಾದಂತಹ ಭಾರತೀಯರು. ಮೊದಲನೇದಾಗಿ ಮೇಧಾ ಪಾಟ್ಕರ್, ನಿಮ್ಗೆಲ್ಲ ಗೊತ್ತೇ ಇದೆ ಯಾರು ಅಂತ. ಮೇಧಾ ಪಾಟ್ಕರ್ ರವರು 1992ರಲ್ಲಿ ಈ ಒಂದು ಗ್ರೀನ್ ನೊಬೆಲ್ ಅಥವಾ ಹಸಿರು ನೊಬೆಲ್ ಪ್ರಶಸ್ತಿಗೆ ಭಾಜನರಾದವರು. ಏನಕ್ಕೆ ಅಂದ್ರೆ ನರ್ಮದಾ ಬಚಾವೋ ಆಂದೋಲನದ ರೂವಾರಿ. ಏನೇಳಿ? ನರ್ಮದಾ ಬಚಾವೋ ಆಂದೋಲನವನ್ನ ಮಾಡಿದ್ದಂಥವ್ರು. ನರ್ಮದಾ ಬಚಾವೋ ಆಂದೋಲನವನ್ನ ಮಾಡಿದ್ದಕ್ಕಾಗಿ ಮೇಧಾ ಪಾಟ್ಕರ್ ಅವರಿಗೆ 1992ರಲ್ಲಿ
ಈ ಹಸಿರು ನೋಬೆಲ್ ಅನ್ನ ನೀಡಲಾಯಿತು. ಅದೇ ರೀತಿ MC ಮೆಹ್ತಾ, ಯಾರು MC ಮೆಹ್ತಾ 1996ರಲ್ಲಿ ಇವರಿಗೆ ನೀಡಲಾಯಿತು. ಏನಕ್ಕೆ ಅಂದ್ರೆ ಕೈಗಾರಿಕಾ ಮಾಲಿನ್ಯದಿಂದ ತತ್ತರಿಸಿರ್ತಕ್ಕಂತಹ ಗಂಗಾ ನದಿ ಮತ್ತು ತಾಜ್ ಮಹಲ್ನ ಮಾಲಿನ್ಯದ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನ ಮಾಡಿದ್ರು. ಗಂಗಾ ನದಿ ಮತ್ತು ತಾಜ್ ಮಹಲ್, ಗಂಗಾ ನದಿ ಮತ್ತು ತಾಜ್ ಮಹಲ್ನ ಮಾಲಿನ್ಯ ಅಂದ್ರೆ ಗಂಗಾ ನದಿ ಮತ್ತು ತಾಜ್ ಮಹಲ್ನ ಮಾಲಿನ್ಯದ ವಿರುದ್ಧ. ಅಂದ್ರೆ ಇವತ್ತು ನಿಮ್ಗೆ ಗೊತ್ತು ಗಂಗಾ ನದಿ ಯಾವ ರೀತಿ ಮಾಲಿನ್ಯವನ್ನ ಒಳಗೊಂಡಿತ್ತು ಅಂತ. ಈ ಕೈಗಾರಿಕಾ ಮಾಲಿನ್ಯವನ್ನ ಅಂದ್ರೆ ಕೈಗಾರಿಕೆಯಿಂದ ಗಂಗಾ ನದಿಗೆ ಆಗ್ತಿರ್ತಕ್ಕಂಥ ಕೆಲವು ಸಮಸ್ಯೆ ಹಾಗೂ ತಾಜ್ ಮಹಲ್ಗೂ ಯಾವ ರೀತಿ ಅದು ಮಾಲಿನ್ಯವನ್ನ ಉಂಟು ಮಾಡ್ತಾ ಇದೆ ಅಂತೇಳಿ ಈ ಒಂದು ಕೈಗಾರಿಕೆಗಳ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡೋದು. ಏನ್ ಹೇಳಿ, ಕಾನೂನಾತ್ಮಕ ಹೋರಾಟವನ್ನು ಮಾಡಿದಕ್ಕಾಗಿ MC ಮೆಹ್ತಾ ಅವರಿಗೆ 1996ರಲ್ಲಿ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಅದೇ ರೀತಿ ರಿಷಾದಾ ಬಿ, ಅದೇ ರೀತಿ ಮತ್ತೊಬ್ಬರು ರಿಷಾದಾ ಬಿ ಮತ್ತು ಅವರ ಜೊತೆಗೆ ಚಂಪಾದೇವಿ ಶುಕ್ಲಾ, ಇವರಿಗೆ 2004ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತದೆ. 2004ರಲ್ಲಿ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತದೆ. ಏನಕ್ಕೆ ಅಂದ್ರೆ 1984ರಲ್ಲಿ ನಮ್ಮ ಭಾರತದಲ್ಲಿ ಒಂದು ದುರಂತ ನಡೆದಿದೆ. ಏನಂದ್ರೆ ಅದೇ ಭೋಪಾಲ್ ಅನಿಲ ದುರಂತ. ಭೋಪಾಲ್ ಅನಿಲ ದುರಂತ ನಡೀತದೆ. ಈ ಒಂದು ಅನಿಲ ದುರಂತವನ್ನ ಖಂಡಿಸಿ ಅಲ್ಲಿ ಆದಂತಹ ಸಾವು ನೋವುಗಳನ್ನು ಹೇಳ್ತಿರಲು ಆ ಒಂದು ಭೋಪಾಲ್ ಅನಿಲ ದುರಂತದಲ್ಲಿ ಅಲ್ಲಿ ಆದಂತಹ ಒಂದಷ್ಟು ದುರಂತದ ಸಾವು ನೋವುಗಳಿಗೆ ನ್ಯಾಯವನ್ನ ಒದಗಿಸುವ ಸಲುವಾಗಿ, ಅಲ್ಲಿ ಆದಂತಹ ಒಂದಷ್ಟು ಸಾವು ನೋವುಗಳಿಗೆ ನ್ಯಾಯವನ್ನ ಒದಗಿಸುವ ಸಲುವಾಗಿ ಜಂಟಿಯಾಗಿ ಈ ಇಬ್ಬರು ವ್ಯಕ್ತಿಗಳು ಹೋರಾಡಿದ ಒಂದು ಕಾರಣದಿಂದಾಗಿ ಇವರಿಗೂ ಸಹ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರ್ತಕ್ಕಂಥದ್ದು. ಯಾರಿಗೆ? ರಿಷಾದಾ ಬಿ ಮತ್ತು ಚಂಪಾದೇವಿ ಶುಕ್ಲಾರ್ ಅವರಿಗೆ 1984ರಲ್ಲಿ ಆದಂತಹ ಭೋಪಾಲ್ ಅನಿಲ ದುರಂತದಲ್ಲಿ ಸಂಭವಿಸಿದಂತಹ ಸಾವು ನೋವುಗಳನ್ನ ಇವರು ಖಂಡಿಸಿ ಅದರ ವಿರುದ್ಧ ನ್ಯಾಯ ಒದಗಿಸಲು ಹೋರಾಡಿದ ಒಂದು ಕಾರಣದಿಂದಾಗಿ ಇವರಿಗೂ ಸಹ ಏನ್ ಮಾಡಿದ್ದಾರೆ, ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ. ಅದೇ ರೀತಿ ಇನ್ನೊಬ್ರು ಪ್ರಫುಲ್ಲ ಸಮರಂತ, ಇನ್ನೊಬ್ಬರು ಪ್ರಫುಲ್ಲ ಸಮಂತರ. ಇವರಿಗೆ ಇತ್ತೀಚೆಗೆ 2017 ಇತ್ತೀಚೆಗೆ ಅಂದ್ರೆ ಸುಮಾರು 7 ವರ್ಷ ಆಯಿತು. 2017ರಲ್ಲಿ ಇವರಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಏನಕ್ಕೆ ಅಂದ್ರೆ ಒಡಿಶಾದಲ್ಲಿ ಒಂದು ಬೆಟ್ಟಗಳಿವೆ. ಯಾವುದು ಅಂದ್ರೆ ನಿಯಾಂಗಿರಿ ಬೆಟ್ಟ. ಒಡಿಶಾದಲ್ಲಿ ಬೆಟ್ಟಗಳಿವೆ, ನಿಯಾಂಗಿರಿ ಬೆಟ್ಟ. ಈ ನಿಯಾಂಗಿರಿ ಬೆಟ್ಟದಲ್ಲಿ ಬಾಕ್ಸೈಟ್ ಅನ್ನ ಗಣಿಗಾರಿಕೆ ಮಾಡಲಾಗ್ತದೆ. ಈ ನಿಯಾಂಗಿರಿ ಬೆಟ್ಟದಲ್ಲಿ ಬಾಕ್ಸೈಟ್ ಗಣಿಗಾರಿಕೆಯನ್ನ ಮಾಡ್ತಾರೆ. ಈ ನಿಯಾಂಗಿರಿ ಬೆಟ್ಟದಲ್ಲೂ ಸಹ ಒಂದಷ್ಟು ರೀತಿಯ ಸಸ್ಯ ಪ್ರಭೇದಗಳು ಇರ್ತಕ್ಕಂಥದ್ದು. ಅದರ ವಿರುದ್ಧ ಈ ಬಾಕ್ಸೈಟ್ ನ ಗಣಿಗಾರಿಕೆಯ ವಿರುದ್ಧ ಹೋರಾಡಿದ್ದಕ್ಕಾಗಿ ಇವರಿಗೆ 2017ರಲ್ಲಿ ಒಂದು ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದು. ಇವರ ನಂತರ 5ನೇವರೇ ಅಲೋಕ್ ಶುಕ್ಲಾ, ಈಗ ನೀಡಿರ್ತಕ್ಕಂಥದ್ದು. ಇವರ ನಂತರ ಅಲೋಕ್ ಶುಕ್ಲಾರ್ ಅವರು ಇವರಿಗೆ ಏನನ್ನ ಈ ಒಂದು ಗ್ರೀನ್ ನೋಬೆಲ್ ಅನ್ನ 2024ರಲ್ಲಿ ನೀಡಿದರೆ. ಈಗ ಆಲ್ರೆಡಿ ನಾನು ಹೇಳಿದ ಛತ್ತೀಸ್ಗಢದಲ್ಲಿರ್ತಕ್ಕಂಥ ಹೊಸದೀವ್ ಅರಣ್ಯಗಳಲ್ಲಿ ನಡೀತಾ ಇರ್ತಕ್ಕಂಥ ಗಣಿಗಾರಿಕೆಯ ವಿರುದ್ಧ ಹೋರಾಡ್ತಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರು, ಅಲೋಕ್ ಶುಕ್ಲಾರ್ ಅವರು. ಈ ಒಂದು ಕಾರಣದಿಂದಾಗಿ ಅಲೋಕ್ ಶುಕ್ಲಾರ್ ಅವರಿಗೆ ಇವತ್ತು ಏನ್ ಮಾಡಿದ್ದಾರೆ, ಈ ಒಂದು ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದು. ಸ್ನೇಹಿತರೆ, ಇದಿಷ್ಟು ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯ ಬಗ್ಗೆ ಒಂದು ಸಣ್ಣ ಮಾಹಿತಿಯಾಗಿರ್ತಕ್ಕಂಥದ್ದು. ಇಷ್ಟು ತಿಳ್ಕೊಂಡ್ರೆ ಸಾಕು. ಈ ವರ್ಷ ಯಾರ್ಯಾರಿಗೆ ಪ್ರಶಸ್ತಿ ಬಂದಿದೆ, ಯಾವ್ಯಾವ ರಾಷ್ಟ್ರ, ಅದರಲ್ಲೂ ನಮ್ಮ ಭಾರತದಲ್ಲಿ ಅಲೋಕ್ ಶುಕ್ಲಾರ್ ಅವರಿಗೆ ಏನಕ್ಕೆ ಪ್ರಶಸ್ತಿ ಬಂದಿದೆ,
ಹಾಗೂ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯನ್ನ ಏನಂತ ಕರೀತಾರೆ? ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯನ್ನ ಏನಂತ ಕರೀತಾರೆ? ಓಕೆನಾ? ಅಲೋಕ್ ಶುಕ್ಲಾರ್ ಅವರಿಗೆ ಪ್ರಶಸ್ತಿ ಎಷ್ಟು ನೆನ್ಪಿಟ್ಕೋಬೇಕು. ಒಂದು ಸುಮಾರು ಇದರಲ್ಲಿ ನೋಡಿ, ಸರಿ ನಿಮ್ಗೆ ಪರಿಸರದ ಬಗ್ಗೆ ಏನಾದ್ರು ಒಂದು ಪ್ರಬಂಧ ಬರೀಬೇಕು ಅಂದ್ರೆ ನಿಮ್ಗೆ ಇವೆಲ್ಲ ಅಪ್ಡೇಟ್ ಇರ್ಬೇಕು ನಿಮ್ಗೆ. ಇವಾಗ ಅಲೋಕ್ ಶುಕ್ಲಾರ್ ಅವರು ಪಟ್ಟಂತ ನೆನಪು ಬರ್ಬೇಕು ನಿಮ್ಗೆ. ಅಲೋಕ್ ಶುಕ್ಲಾ ಪಟ್ಟಂತ ನೆನಪು ಬರ್ಬೇಕು. ಫಸ್ಟ್ ಜೀವ ಅರಣ್ಯಗಳು ನೆನಪು ಬರ್ಬೇಕು. ಯಾವುದು? ಜೀವ ಅರಣ್ಯ ನೆನಪು ಬರ್ಬೇಕು. ಜೀವ ಅರಣ್ಯ ನೆನಪು ಬರ್ಬೇಕು. ಜೀವ ಅರಣ್ಯದಲ್ಲಿ ಕಲ್ಲಿದ್ದಲು ಗಣಿಗಾರಿಕೆ ನಡೀತಾ ಇದೆ. ಅದರ ವಿರುದ್ಧ ನಮ್ಮ ಅಲೋಕ್ ಶುಕ್ಲಾರ್ ಅವರು ಹೋರಾಡ್ತಾ ಇದ್ದಾರೆ. ಅವರಿಗೆ ಹೋರಾಡಿದ್ದಕ್ಕಾಗಿ 2024ರ ಗೋಲ್ಡ್ಮನ್ ಪ್ರಶಸ್ತಿ, ಗೋಲ್ಡ್ಮನ್ ಎನ್ವೈರನ್ಮೆಂಟಲ್ ಪ್ರೈಸ್ ಅನ್ನು ನೀಡಲಾಗಿದೆ. ಇದುವರೆಗೂ ನಮ್ಮ ಭಾರತದಲ್ಲಿ ಸುಮಾರು 5 ಜನರಿಗೆ, ಅಲೋಕ್ ಶುಕ್ಲಾರ್ ಅವರು ಸೇರಿದಂತೆ 5 ಜನರಿಗೆ ಗೋಲ್ಡ್ಮನ್ ಪ್ರಶಸ್ತಿಯನ್ನು ನೀಡಲಾಗಿರ್ತಕ್ಕಂಥದ್ದು. ಅವರು 5 ಜನರು ಬೇಡ, ಮೊದಲ ಬಾರಿಗೆ ಯಾರು? ಮೇಧಾ ಪಾಟ್ಕರ್. ನೆನಪಿರ್ಬೇಕು. ನಾವು ಅನ್ಕೋತೀವಿ ಮೇಧಾ ಪಾಟ್ಕರ್, ನಾವೇನ್ ಅನ್ಕೋತೀವಿ ಅಲೋಕ್ ಶುಕ್ಲಾರ್ ಸುದ್ದಿಯಲ್ಲಿದ್ದಾರೆ, ಈ ಸರಿ ಅಲೋಕ್ ಶುಕ್ಲಾರ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ನಾವು ಇಷ್ಟನ್ನು ಮಾತ್ರ ನೆನ್ಪಿಟ್ಕೋಬಾರ್ದು. ಯಾರ್ಯಾರು ಪ್ರಶಸ್ತಿಯನ್ನ ಈ ಸರಿ ನಾವು ಪಡೆದಿದ್ದಾರೆ ಎಲ್ಲರೂ ನೆನ್ಪಿಟ್ಕೋಬೇಕು. ನಾವು ಎಲ್ಲರೂ ಏನಕ್ಕಾಗಿ ಅಂದ್ರೆ ಮೇಧಾ ಪಾಟ್ಕರ್ ಪ್ರಥಮ ಭಾರತೀಯರು. ಯಾವ್ದ್ರಲ್ಲಿ? ಗೋಲ್ಡ್ಮನ್ ಎನ್ವೈರನ್ಮೆಂಟಲ್ ಪ್ರೈಸ್, ಗೋಲ್ಡ್ಮನ್ ಎನ್ವಿರಾನ್ಮೆಂಟಲ್ ಪ್ರೈಸ್ ನ ಪಡೆದ ಮೊದಲ ಭಾರತೀಯರು ಅಂದ್ರೆ ಮೇಧಾ ಪಾಟ್ಕರ್. ಎಷ್ಟರಲ್ಲಿ? 1992ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯರು ಅಂದ್ರೆ ಅದು ಮೇಧಾ ಪಾಟ್ಕರ್. ಕೇಳಬಹುದು, ಗೋಲ್ಡ್ಮನ್ ಪ್ರಶಸ್ತಿಯನ್ನ ಪಡೆದ ಮೊದಲ ಭಾರತೀಯ ಯಾರು? ಗೋಲ್ಡ್ಮನ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ. ಪ್ರಶ್ನೆ ಬರಬಹುದು, ಬರುತ್ತೆ ಅಂತ ಹೇಳಿದಾರ, ಬರಬಹುದು. ಮೊದಲ ಭಾರತೀಯ ಮೇಧಾ ಪಾಟ್ಕರ್. ನೆನಪಿರ್ಬೇಕು ನಿಮ್ಗೆ. ಇದೆ ಈ ರೀತಿ ಒಂದಷ್ಟು ಸಣ್ಣ ವಿಚಾರಗಳು ನಿಮ್ಮಲ್ಲಿ ನೆನಪಿದ್ರೆ ಖಂಡಿತವಾಗ್ಲೂ ಪರೀಕ್ಷೆಗಳಲ್ಲಿ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನೀವು ಇನ್ನೂ ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಧನ್ಯವಾದಗಳು.